ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಯಾದಗಿರಿಯಲ್ಲಿ ಬಡವರಿಗೆ ಮನೆಗಳ ಹಂಚಿಕೆ ಆಗಿಲ್ಲ. ರಾಜೀವ್ ಗಾಂಧಿ ಯೋಜನೆಯಲ್ಲಿ ಕಟ್ಟಿದ 200 ಮನೆಗಳು ಖಾಲಿಯಾಗಿವೆ. ಈ ಮನೆಗಳು ಇದೀಗ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಾಡಾಗಿವೆ. ಹಂಚಿಕೆಯ ವಿಳಂಬದಿಂದ ಪುಂಡರ ತಾಣವಾಗಿಬಿಟ್ಟಿವೆ ಈ ವಸತಿ ನಿಲಯ. 50,000 ಹಣ ನೀಡಿ ಫಲಾನುಭವಿಗಳು ಕಾಯ್ತಾ ಇದ್ದಾರೆ. ಸರ್ವೆ ನಂಬರ್ 799ರ 4 ಎಕರೆ ಪ್ರದೇಶದಲ್ಲಿ ಈ ಮನೆಗಳನ್ನು ನಿರ್ಮಿಸಲಾಗಿದೆ. ಸಚಿವ ಶರಣಬಸಪ್ಪ ದರ್ಶನಾಪುರ ಕ್ಷೇತ್ರದ ಮನೆಗಳಿವು. ಆದರೆ ಇದುವರೆಗೂ ಹಂಚಿಕೆ ಆಗಿಲ್ಲ. ಹೀಗಾಗಿ ಪುಂಡರ ತಾಣಗಳಾಗಿ ಮಾರ್ಪಟ್ಟಿವೆ. ಶಾಪುರ್ ತಾಲೂಕಿನ ಹೊರವಲಯದಲ್ಲಿ ಬೇವಿನಹಳ್ಳಿ ರಸ್ತೆಯಲ್ಲಿ ನಿರ್ಮಾಣವಾಗಿರುವ 200 ಮನೆಗಳು 200 ಮನೆಗಳು ಪೂರ್ಣಗೊಂಡಿವೆ. ಅದನ್ನು ಹಂಚದೇ ಹಾಗೆ ಬಿಟ್ಟಿದ್ದು ಅಲ್ಲಿ ಕುರಿ ಮೇಕೆ ಮತ್ತು ಕುಡುಕರ ಹಾವಳಿ ಹೆಚ್ಚಾಗಿದ್ದು ಕೂಡಲೇ ಯಾದಗಿರಿ ಜಿಲ್ಲೆಯ ಶಾಪುರ್ ನಗರದ ಹೊರವಲಯದಲ್ಲಿ ರಾಜೀವ್ ಗಾಂಧಿ ವಸತಿ ನಿಲಯ ಯೋಜನೆಯಡಿಯಲ್ಲಿ ಸುಮಾರು 200ಕ್ಕೂ ಹೆಚ್ಚು ಮನೆಗಳನ್ನು ನಿರ್ಮಾಣ ಮಾಡಿ 2019ರಲ್ಲಿ ನಿರ್ಮಾಣಗೊಂಡಿರತಕ್ಕಂಥ ನಿರ್ಮಾಣಕ್ಕೆ ಪ್ರಾರಂಭವಾಗಿ ಇಲ್ಲಿವರೆಗೆ ಏನದ ಮುಕ್ತಾಯ ಆಗಿಲ್ಲ. ನಡುಬರ ಕೊರೋನಾ ಟೈಮ್ದಲ್ಲಿ 2 ವರ್ಷ ರದ್ದಾಗಿರೋದಂತ ಈಗೆಲ್ಲ ಸಂಪೂರ್ಣ ಮನೆಗಳೆಲ್ಲ ಸಂಪೂರ್ಣ ನಿರ್ಮಾಣ ಆಗಿ ಕಲರ್ ಹೊಡೆದ ತಕ್ಷಣ ಬಡವರಿಗೆ ವಿತರಣೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಯಾಕಂದರೆ ಅಲ್ಲಿ ಅನೈತಿಕ ಚಟುವಟಿಕೆ